ಈಗಾಗಲೇ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಮೇಲ್ಚಂದ್ ಮಹಾಜನ್ ವರದಿ ಆಯೋಗದ ಅವರು ವರದಿಯನ್ನು ಕೊಟ್ಟಿರ್ತಾರೆ ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಅದನ್ನು ಕೂಡ ನಾವು ಕರ್ನಾಟಕ ಸರ್ಕಾರ ಆಗಲಿ ಕನ್ನಡಿಗರು ಒಪ್ಕೊಂಡಾಗಿದೆ. ಆದರೆ ಇವತ್ತು MES ದವರಿಗೆ ಅದು ಮಹಾಜನ್ ವರದಿ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವರಿಗೆ ಮಹಾಜನ್ ವರದಿ ಪ್ರಕಾರ ಅವರಿಗೆ ಬೆಳಗಾವಿ ಸಿಗೋದು ಅನ್ನೋ ಕಾರಣಕ್ಕೆ ಅವರು ಮಹಾಜನ ವರದಿಯನ್ನು ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ನಾವು ಕನ್ನಡಿಗರು ಅದನ್ನು ಮಹಾಜನ ವರದಿಯನ್ನು ಒಪ್ಕೊಂಡಿದ್ದೇವೆ. ಮಹಾಜನ ವರದಿ ಅಂತಿಮ ಮತ್ತು ಬೆಳಗಾವಿ ಯಾವತ್ತಿದ್ರೂ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋಂಥ ಮಾತನ್ನು ಕೂಡ ಮಹಾಜನ ವರದಿಯಲ್ಲಿ ಉಲ್ಲೇಖ ಆಗಿದ್ದರಿಂದ ನಾವು ಆ ವರದಿಯನ್ನು ಸ್ವೀಕಾರ ಮಾಡ್ತೇವೆ. ಆದ ಕಾರಣ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಸಾಮಾನ್ಯ ಸಭೆ ನಡೀತಾ ಇದೆ. ಆ ಸಾಮಾನ್ಯ ಸಭೆಯಲ್ಲಿ ಇವತ್ತು 58 ಸದಸ್ಯರ ಪೈಕಿ ಇವತ್ತು 35 ಜನ BJP ಅವರು ಇದ್ದಿದ್ದರೆ ಇವತ್ತು ಕನ್ನಡಿಗರ ಮೆಜಾರಿಟಿ ಇದೆ. ಆ ಮೆಜಾರಿಟಿಯಲ್ಲಿ ಇವತ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿ ಅಂತಿಮ ಅಂತವನ್ನ ಗೊತ್ತುಗಳನ್ನು ಅಂಗೀಕಾರ ಮಾಡಬೇಕಂತೇಳಿ ನಾವು ಎಲ್ಲ ನಮ್ಮ ಉಪಮಹಾಪೌರರು ಮತ್ತು ಮಹಾಪೌರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅವರು ಮಾತಾಡುವಂಥ ನಂಬಿಕೆ ವಿಶ್ವಾಸವನ್ನು ಕನ್ನಡಿಗರು ಇಟ್ಟಿದ್ದೇವೆ. ಅವರು ನಮಗೆ ಹೋದ ಮಾರ್ಚ್ನಲ್ಲಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಿದ್ವಿ ಸಮಾನ ಮಾಡಿಸಿದ ಕನ್ನಡಿಗರಿಂದ. ನಾವು ಇದನ್ನು ನೀವು ಮಹಾಜನ ವರದಿ ಅಂತಿಮ ಹಾಗೂ ಕರ್ನಾಟಕದ ಬೆಳಗಾವಿ ಅವಿಭಾಜ್ಯ ಅಂಗ ಅನ್ನುವಂಥ ಮಾತನ್ನು ನೀವು ಇದನ್ನು ಅಂಗೀಕಾರ ಮಾಡಬೇಕಂತ ಹೇಳಿದ್ವಿ. ಅವರು ನಮಗೆ ಸಮಯಾವಕಾಶವನ್ನು ಕೋರಿದ್ರು. ಮಾರ್ಚ್ 20 ಮನವಿ ಕೊಟ್ಟಿದ್ವಿ. ಆದರೂ ಹೋದ ತಿಂಗಳು ಅವರು ಅಂದರು ಈ ತಿಂಗಳ ಮಾಡೋಕ್ಕಾಗಲ್ಲ, ಮುಂದಿನ ತಿಂಗಳು ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಮೊನ್ನೆ ಕೂಡ ಮಾತಾಡಿದಾಗ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿ ಅಂತಿಮ ಅಂತ ಮಾಡ್ತೇವೆ ಅಂತ ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪಕ್ಕದಲ್ಲಿ ಅದಕ್ಕೆ ಯಾರಾದರೂ ವಿರೋಧ ಪಟ್ಟಿದ್ರೆ ಅವರು ಈ ಕೂಡಲೇ ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜಪೀಠ ತಲ್ಲಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇವೆ. ಯಾಕಂದರೆ ಅವರು ಅಂಗೀಕಾರ ಮಾಡಿಲ್ಲ ಅಂದರೆ ಅವರು ಕನ್ನಡ ದ್ರೋಹಿಗಳು, ಅವ್ರು ಕನ್ನಡ ದ್ರೋಹಿಗಳು ಅಷ್ಟಾಗಿ ಒಕ್ಕೂಟದ ದ್ರೋಹಿಗಳು, ಪ್ರಜಾತಂತ್ರದ ದ್ರೋಹಿಗಳು ಅಂತ ಮಾತನ್ನು ಈ ಸಂದರ್ಭ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಪಕ್ಷ ಆಗಿರಲಿ ಜಾತ್ಯತೀತವಾಗಿ ಅವರು ಪಕ್ಷಾತೀತವಾಗಿ ಇದನ್ನು ಸ್ವೀಕಾರ ಮಾಡಬೇಕು. ಅವರು ಮಾತಾಡುವಂಥ ಮಾತುಗಳನ್ನು ನಾವು ಕನ್ನಡಿಗರು ನಂಬಿಕೆ ವಿಶ್ವಾಸ ಇಟ್ಟಿದ್ದೇವೆ. ಈ ಮುಖಾಂತರ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮಹಾಜನ ವರದಿ ಅಂತಿಮ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋಂಥ ಮಾತು ಹೇಳ್ತೀವಿ.